ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 49ನೆಯ ಶ್ಲೋಕ. ವಿಶಾಲ ಕಲ್ಯಾಣಿ ಸ್ಫುಟರುಚಿರಯೋಧ್ಯಾ ಕುವಲಯೈ ಕೃಪಾಧಾರಾ ಕಿಮಪಿ ಮಧುರಾ ಭೋಗವತಿಕ ಅವಂತಿ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ ಧ್ರುವಂ ತತ್ತನ್ನಾಮ ವ್ಯವಹರಣ ಯೋಗ್ಯ ವಿಜಯತೆ. ಹೇ ಭಗವತಿಯೇ, ನಿನ್ನ ದೃಷ್ಟಿಯು ವಿಸ್ತಾರವಾಗಿಯೂ ಮಂಗಳಕರವಾಗಿಯೂ ಸ್ಫುಟವಾದ ಕಾಂತಿಯಿಂದ ಕೂಡಿರುವುದರಿಂದ ಕಣ್ಣೈದೆಲೆಗಳಿಂದ ಜಯಿಸಲು ಅಶಕ್ಯವಾಗಿರುವಂಥದ್ದು. ಕರುಣೆಯ ಪ್ರವಾಹಗಳಿಗೆ ಆಶ್ರಯಭೂತವಾಗಿದೆ. ವರ್ಣಿಸಲು ಸಾಧ್ಯವಾಗದ ರೀತಿಯಲ್ಲಿ ಮನೋಹರವಾಗಿದೆ. ಭೋಗಗಳನ್ನು ಕೊಡುವಂತಹ ಆ ಕಣ್ಣುಗಳು ರಕ್ಷಣೆಯನ್ನು ಮಾಡುವಂತಹ ಗುಣಗಳನ್ನು ಹೊಂದಿದೆ. ಹೀಗೆ ಅನೇಕ ಪಟ್ಟಣಗಳ ಸಮೂಹ ವಿಜಯದಿಂದ ಕೂಡಿ ನಿಜವಾಗಿಯೂ ಆಯಾ ನಗರಗಳ ಹೆಸರುಗಳಿಂದ ವ್ಯವಹಾರ ಮಾಡಲು ಯೋಗ್ಯವಾದ ರೀತಿಯಲ್ಲಿ ಬೆಳಗುತ್ತಿದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನ ಕಣ್ಣುಗಳನ್ನೆಲ್ಲ ನಗರಗಳಿಗೆ ಹೋಲಿಸಿ ತುಂಬ ಸುಂದರವಾದ ವರ್ಣನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಆಚಾರ್ಯರು ಒಟ್ಟು 8 ಮಹಾಕ್ಷೇತ್ರಗಳನ್ನು ವರ್ಣನೆ ಮಾಡಿದ್ದಾರೆ. ವಿಶಾಲ, ಕಲ್ಯಾಣಿ, ಅಯೋಧ್ಯ, ಧಾರ, ಮಧುರ, ಭೋಗವತಿ, ಅವಂತಿ, ವಿಜಯ ಅಂತ ಈ 8 ಪುಣ್ಯಕ್ಷೇತ್ರಗಳನ್ನು ಭಗವತ್ಪಾದರ ಕಾಲದಲ್ಲಿ ಒಮ್ಮೆಯಾದರೂ ನೋಡಬೇಕು ಅಂತ ಯಾತ್ರೆಯನ್ನು ಮಾಡ್ತಾ ಇದ್ರಂತೆ. ಆದರೆ ಆಚಾರ್ಯರು ಈ ಎಲ್ಲ ನಗರಗಳ ಲಕ್ಷಣವನ್ನ ಅಮ್ಮನ ಕಣ್ಣುಗಳಲ್ಲಿಯೇ ತೋರಿಸಿ ವರ್ಣನೆಯನ್ನು ಮಾಡಿರುವಂಥದ್ದು ಬಹಳ ಸೊಗಸಾಗಿದೆ. ನೋಡಿ, ಈ ಶ್ಲೋಕ ಆರಂಭವಾಗಿರುವಂಥದ್ದು ವಿಶಾಲ ಕಲ್ಯಾಣಿ ಸ್ಫುಟ ರುಚಿರಯೋಧ್ಯ ಕುವಲಯೈಹಿ ಅಂತ. ಅಮ್ಮನ ನೋಟ ಅತ್ಯಂತ ವಿಶಾಲವಾಗಿದೆ. ಯಾಕೆ ವಿಶಾಲವಾಗಿದೆ ಅಂದರೆ, ಇಡೀ ಜಗತ್ತನ್ನೆಲ್ಲ ಗಮನಿಸಬೇಕಲ್ಲ. ಜಗತ್ತು ಇರುವಷ್ಟು ದೊಡ್ಡದಾದ ಕಣ್ಣು ಇದ್ದರಲ್ಲವೇ ಎಲ್ಲ ಕಡೆ ಗಮನಿಸಲು ಸಾಧ್ಯವಾಗತ್ತೆ. ಹಾಗೆ ಅಷ್ಟು ದೊಡ್ಡ ಕಣ್ಣು ಇರುವುದರಿಂದ ಆಕೆಗೆ ವಿಶಾಲಾಕ್ಷಿ ಅನ್ನುವ ಹೆಸರು. ಅಂತಹ ವಿಶಾಲವಾದಂತಹ ಕಣ್ಣುಗಳನ್ನು ಹೊಂದಿರುವ ಅಮ್ಮ ಭಕ್ತರಿಗೆ ಕಲ್ಯಾಣವನ್ನು ಉಂಟು ಮಾಡ್ತಾ ಇದ್ದಾಳೆ. ಕಲ್ಯಾಣ ಅಂದರೆ ಶುಭ, ಮಂಗಳ, ಸುಖ, ಶಾಂತಿ, ನೆಮ್ಮದಿ ಇವೆಲ್ಲ ಅರ್ಥಗಳನ್ನು ಹೇಳ್ತಾರೆ. ಆಶ್ರಯಿಸಿ ಬಂದ ಭಕ್ತರಿಗೆ ಅಮ್ಮ ವಿಶಾಲಾಕ್ಷಿ ಕಲ್ಯಾಣವನ್ನು ಕೊಡ್ತಾ ಇದ್ದಾಳೆ. ಮತ್ತು ಆ ಅಮ್ಮನ ಸುಂದರವಾದ ಕಣ್ಣುಗಳನ್ನು ಪುಷ್ಪರಾಜನಾದಂಥ ಆ ಕನ್ನೈದಿಲೆ, ಆ ಕಮಲವು ಆ ಚೆಲುವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲವಂತೆ. ಹಾಗಾಗಿ ಆ ಕಣ್ಣುಗಳನ್ನು ಅಯೋಧ್ಯ ಅಂತ ಹೇಳಿ ಕರೆದರು. ಅಯೋಧ್ಯ ಅಂದರೆ ಸೂರ್ಯವಂಶದ ರಾಜರುಗಳು, ವಿಶೇಷವಾಗಿ ರಾಮದೇವನೂ ಪಾಲಿಸಿದಂಥ ರಾಜ್ಯ ಅಯೋಧ್ಯ ನಗರ. ಯಾವ ಯೋಧನೂ ಗೆಲ್ಲಲು ಸಾಧ್ಯವಾಗದ್ದರಿಂದ ಆ ನಗರಕ್ಕೆ ಅಯೋಧ್ಯ ಅಂತ ಹೆಸರು. ಹಾಗಾಗಿ ಅಮ್ಮನ ಕಣ್ಣುಗಳನ್ನು ಗೆಲ್ಲಲಿಕ್ಕೆ ಸೃಷ್ಟಿಯಲ್ಲಿ ಇನ್ಯಾವುದರಿಂದಲೂ ಸಾಧ್ಯವಾಗದ್ದರಿಂದ ಅಮ್ಮನ ಕಣ್ಣುಗಳಿಗೂ ಅಯೋಧ್ಯ ಅನ್ನುವ ಹೆಸರಿದೆ. ಮುಂದಿನ ಸಾಲಿನಲ್ಲಿ ಕೃಪಾಧಾರಾ ಕಿಮಪಿ ಮಧುರಾ ಭೋಗವತಿಕಾ ಅಂತ ಹೇಳ್ತಾರೆ. ಅಮ್ಮನ ಕಣ್ಣುಗಳಿಗೆ ಹೆಸರು ಧಾರಾ ಅಂತ. ಯಾಕೆ ಧಾರಾ ಅಂತ ಕರೆದರು ಅಂದರೆ, ಆಕೆಯ ಕರುಣೆಯ ಧಾರೆಗೆ ಆಧಾರವಾಗಿರುವುದೇ ಅವಳ ಕಣ್ಣುಗಳು. ಹಾಗಾಗಿ ಧಾರಾ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಅಮ್ಮನ ಕಣ್ಣುಗಳ ಸೆಳೆತ ಹೇಗಿದೆ ಅಂದರೆ, ಯಾರಾದರೂ ಸರಿ ಒಮ್ಮೆ ಆಕೆಯ ಕರುಣಾಪೂರ್ಣವಾದ ವಾತ್ಸಲ್ಯ ಭರಿತವಾದ ಕಣ್ಣುಗಳನ್ನು ಒಂದು ಸಲ ನೋಡಿದ್ರೆ ಸಾಕು, ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಅನಿಸುತ್ತೆ. ಇಂತಹ ಸಾಕರ್ಷಕವಾದ ಸುಂದರವಾದ ಕಣ್ಣುಗಳನ್ನು ಅಮ್ಮ ಹೊಂದಿದ್ದಾಳೆ. ಅದು ಮಾಧುರ್ಯವಾಗಿದೆ, ಮಧುರವಾಗಿದೆ, ಅವರ್ಣನೀಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ನಿನ್ನ ಕಣ್ಣುಗಳು ಭೋಗವತಿ ಅಂದರೆ ಆಶ್ರಯಿಸಿದ ಭಕ್ತರಿಗೆ ಕೇವಲ ವೀಕ್ಷಣ ಮಾತ್ರದಿಂದಲೇ ಯಾವ ಭೋಗಗಳು ಬೇಕು ಅದನ್ನು ಅನುಗ್ರಹಿಸುವವಳು ಅಂತ.
ಇನ್ನು ಮೂರನೆಯ ಸಾಲಿನಲ್ಲಿ ಅವಂತಿ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ. ಅಮ್ಮನ ಕಣ್ಣುಗಳು ಅವಂತಿ ಅಂತ ಹೇಳ್ತಾ ಇದ್ದಾರೆ. ಅವಂತಿ ಅಂತಂದ್ರೆ ರಕ್ಷಣಾ ಶಕ್ತಿ ಅಂತ. ಅಮ್ಮನನ್ನ ಆಶ್ರಯಿಸಿದ ಭಕ್ತರಿಗೆ ಸದಾಕಾಲ ಅವಳು ರಕ್ಷಣೆಯನ್ನ ಒದಗಿಸ್ತಾಳೆ. ಆಕೆಯ ಕಣ್ಣಿನ ಶಕ್ತಿ ಎಷ್ಟಿದೆ ಅಂದರೆ ಕೇವಲ ನೋಡ್ತಾ ಇದ್ದ ಹಾಗೆ ಜಯವನ್ನ ಸಾಧಿಸುವಳಾದ್ದರಿಂದ ಆಕೆಯ ದೃಷ್ಟಿಯಲ್ಲಿ ಅಪರಾಜಿತ ಶಕ್ತಿ ಇರೋದರಿಂದ ಅವಳಿಗೆ ವಿಜಯ ಅನ್ನುವ ಹೆಸರು ಅಂತ. ಹೀಗೆ ಈ 8 ನಗರಗಳ ಲಕ್ಷಣವನ್ನ ಭಗವತ್ಪಾದರು ಅಮ್ಮನ ಕಣ್ಣಿನಲ್ಲೇ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೊಮ್ಮೆ ಆ 8 ನಗರದ ಲಕ್ಷಣಗಳು ಅಮ್ಮನ ಕಣ್ಣಿನಲ್ಲಿ ಹೇಗೆ ರಾರಾಜಿಸ್ತಾ ಇದೆ ಅನ್ನುವುದನ್ನು ಸೂಕ್ಷ್ಮವಾಗಿ ನೋಡಿಕೊಂಡು ಬಂದ್ಬಿಡೋಣ. ವಿಶಾಲ, ಆಕೆಯ ಕಣ್ಣು ವಿಶ್ವವನ್ನೇ ನೋಡಬೇಕಾದ್ದರಿಂದ ವಿಶಾಲ. ಕಲ್ಯಾಣಿ, ಆ ನೇತ್ರಗಳು ಭಕ್ತರಿಗೆ ಕಲ್ಯಾಣ ಅಂದರೆ ಶುಭವನ್ನು ಉಂಟು ಮಾಡುತ್ತೆ, ಆದ್ದರಿಂದ ಕಲ್ಯಾಣಿ. ಅಯೋಧ್ಯ, ಅಮ್ಮನ ಕಣ್ಣುಗಳ ಶಕ್ತಿಯನ್ನ ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲವಾದ್ದರಿಂದ ಅಯೋಧ್ಯ. ಧಾರ, ಅಮ್ಮನ ಕರುಣೆಯ ಆ ದೃಷ್ಟಿಯ ಮೂಲಕವೇ ಕೃಪೆ ಧಾರೆಯಾಗತ್ತೆ, ಆದ್ದರಿಂದ ಧಾರ. ಮಧುರ, ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡುವ ಆಕರ್ಷಣೆ ಆ ಕಣ್ಣಿನಲ್ಲಿ ಇರುವುದರಿಂದ ಅದು ಮಧುರ. ಭೋಗವತಿ, ಆಶ್ರಯಿಸಿದ ಭಕ್ತರಿಗೆ ಇಹ ಪರ ಅನ್ನುವಂಥ ಭೋಗಗಳನ್ನು ಕೊಡುವಂಥ ದೃಷ್ಟಿ ಇರುವಳಾದ್ದರಿಂದ ಭೋಗವತಿ. ಅವಂತಿ, ಆ ಅಮ್ಮನ ಕಣ್ಣುಗಳು ಆಶ್ರಯಿಸಿ ಬಂದ ಭಕ್ತರನ್ನು ಸದಾಕಾಲ ರಕ್ಷಣೆ ಮಾಡುವಂಥದ್ದಾದ್ದರಿಂದ ಅವಂತಿ. ಕೊನೆಯದಾಗಿ ವಿಜಯ. ಇಹಲೋಕದಲ್ಲಿ ನಮ್ಮೆಲ್ಲ ಕಾರ್ಯದಲ್ಲಿ ಜಯವನ್ನು ಕೊಟ್ಟು ಇನ್ನು ಶರೀರ ಬಿಟ್ಟ ಮೇಲೆ ಮುಕ್ತಿ ಅನ್ನುವಂಥದ್ದನ್ನು ಅನುಗ್ರಹಿಸುವವಳು ಅವಳೇ. ಆದ್ದರಿಂದ ಅದೇ ಎಲ್ಲ ಜಯಕ್ಕಿಂತಲೂ ಶ್ರೇಷ್ಠವಾದ ಜಯ. ಹಾಗಾಗಿ ವಿಜಯ ಅನ್ನುವಂಥದ್ದನ್ನು ಭಕ್ತರಿಗೆ ಕೊಟ್ಟು ಅನುಗ್ರಹಿಸ್ತಾಳೆ ಅನ್ನುವಂಥ ಸುಂದರವಾದಂಥ ಚಿಂತನೆಗಳನ್ನು ಕ್ಷೇತ್ರಗಳಿಗೆ ಅಂದರೆ ಮಹಾನಗರಗಳನ್ನು ಹೋಲಿಸುತ್ತಾ ಅದರ ಸ್ಮರಣೆಯನ್ನು, ಅದರ ಎಲ್ಲ ಲಕ್ಷಣಗಳನ್ನು ಅಮ್ಮನ ಕಣ್ಣಿಗೆ ಹೋಲಿಕೆ ಮಾಡಿ ಸಮನ್ವಯ ಮಾಡಿ ವರ್ಣನೆ ಮಾಡಿ ನಮಗೆಲ್ಲ ಉಣಬಡಿಸಿದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ದಿವ್ಯ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸಿ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.